ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಮತ್ತೊಂದು ನೋಟಿಫಿಕೇಶನ್ ಹೊರಡಿಸಿರುವಂಥದ್ದು ಸ್ನೇಹಿತರೆ. ಈಗಾಗಲೇ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದ ನೋಟಿಫಿಕೇಶನ್ ಹೊರಡಿಸಿರುವಂಥದ್ದು. ಇವಾಗ ಪ್ರಸ್ತುತವಾಗಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ CAR/DR ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು ಸ್ನೇಹಿತರೆ. ನಾನ್ HK ರೀಸನ್ ಹೊರಡಿಸಿರುವಂಥ ನೋಟಿಫಿಕೇಶನನ್ನು ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ರಿ. ನಾನ್ HK ರೀಸನ್ಗೆ 1421 ಹುದ್ದೆಗಳು ಮೀಸಲಿರುವಂಥದ್ದು. HK ರೀಸನ್ ಅಥವಾ ಕಲ್ಯಾಣ ಕರ್ನಾಟಕದ ರೀಸನ್ಗೆ 179 ಹುದ್ದೆಗಳು ಮೀಸಲಿರುವಂಥದ್ದು. ಒಟ್ಟಾರೆಯಾಗಿ 1600 ಹುದ್ದೆಗಳ ನೇಮಕಾತಿಗಾಗಿ ಈ ಅಧಿಸೂಚನೆ ಹೊರಡಿಸಿರುವಂಥದ್ರಿ. ಅಂದ್ರೆ CAR/DR ಪೊಲೀಸ್ ಕಾನ್ಸ್ಟೇಬಲ್ ಏನದಾವಲ್ರಿ 1600 ವೇಕೆನ್ಸಿ ಇರುವಂಥದ್ರಿ. ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ, ದೇಹ ದಾಢ್ಯತೆ ಪರೀಕ್ಷೆ, ಆಮೇಲೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ, ಆಮೇಲೆ ವೈದ್ಯಕೀಯ ಪರೀಕ್ಷೆಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರ್ರಿ. ಓಕೆ ರೀ. ಈ ಲಿಖಿತ ಪರೀಕ್ಷೆ ಏನದಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆ KA ನಡೆಸ್ಕೊಡ್ತಾರೆ. ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಡೆಸ್ಕೊಡ್ತಾರೆ. ಹಾಗಾಗಿ ಅಪ್ಲಿಕೇಶನ್ ಈ KA ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೇಕು. KA ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೇಕ್ರಿ. ಇಲ್ಲಿ ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡಿ ಸ್ನೇಹಿತರೆ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕು. ಅರ್ಜಿ ಸಲ್ಲಿಸ್ಲಕ್ ಪ್ರಾರಂಭ ದಿನಾಂಕ ಜೂನ್ 22, 2026. ಅರ್ಜಿ ಸಲ್ಲಿಸ್ಲಕ್ ಕೊನೆಯ ದಿನಾಂಕ ಜುಲೈ 22, 2026 ಆಗಿರ್ತದೆ. ಇನ್ನು ಅರ್ಜಿ ಶುಲ್ಕ ಪಾವತಿ ಮಾಡಕ್ಕೆ ಕೊನೆಯ ದಿನಾಂಕ ಜುಲೈ 24, 2026 ಆಗಿರ್ತದೆ ರೀ. ಓಕೆ ರೀ. ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನ ಒಮ್ಮೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರಿ ಅಂತ ತಿಳ್ಕೊಳ್ರಿ. ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ಮಾಹಿತಿಯನ್ನ ಅಂದ್ರೆ ಅಪ್ಲಿಕೇಶನ್ನಲ್ಲಿರುವಂಥ ಯಾವುದೇ ಮಾಹಿತಿಯನ್ನ ಯಾವುದೇ ಹಂತದಲ್ಲಿ ಬದಲಾವಣೆ ಮಾಡುವುದಕ್ಕಾಗಲಿ ಅಥವಾ ಅದನ್ನು ತಿದ್ದುಪಡಿ ಮಾಡಕ್ಕೆ ಅವಕಾಶ ಇರಂಗಿಲ್ಲ ಸ್ನೇಹಿತರೆ. ಹಾಗಾಗಿ ಅಭ್ಯರ್ಥಿಗಳ ಬಹಳ ಎಚ್ಚರಿಕೆಯಿಂದ ಅಧಿಸೂಚನೆಯನ್ನ ಓದಿಕೊಂಡು ಅದನ್ನು ಅರ್ಥೈಸಿಕೊಂಡು ಅರ್ಜಿ ಸಲ್ಲಿಸಬೇಕು ಅಂತ ವಿಶೇಷವಾಗಿ ಸೂಚನೆ ನೀಡಿರುವಂಥದ್ದು ಸ್ನೇಹಿತರೆ. ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತೀರಿ ಸರ್, ನಂದು ಅದು ತಪ್ಪಾಯ್ತು, ನಂದು ಇದು ತಪ್ಪಾಯ್ತು ಅಂತ ಕಮೆಂಟ್ ಮಾಡ್ತಿರ್ತೀರಿ. ನೋಡ್ರಿ, ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಬಹಳ ಜಾಗರೂಕತೆಯಿಂದ ಎಲ್ಲಾ ಕಾಲಮ್ ಅನ್ನ ಕರೆಕ್ಟ್ ಆಗಿ ಫಿಲ್ ಮಾಡಿ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡ್ರಿ. ನೀವೇನಾದ್ರೂ ತಪ್ಪಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರಿ ಅಂತ ತಿಳ್ಕೊಳ್ರಿ, ಅಪ್ಲಿಕೇಶನ್ ನಲ್ಲಿ ಕರೆಕ್ಷನ್ ಮಾಡಕ್ ಯಾವುದೇ ರೀತಿಯ ಅವಕಾಶ ಇರಂಗಿಲ್ಲ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ವಿವಿಧ ಜಿಲ್ಲೆಗಳಲ್ಲಿ ಈ ಹುದ್ದೆಗಳ ಮೀಸಲಿರುವಂಥದ್ದು. ಅಂದ್ರೆ ಒಂದೊಂದು ಜಿಲ್ಲೆಗೆ ಒಂದಿಷ್ಟು ಹುದ್ದೆಗಳಂತ ಮೀಸಲಿರುವಂಥದ್ದು. ಯಾವುದಾದ್ರೂ ಒಂದು ಘಟಕಕ್ಕೆ ಮಾತ್ರ, ಅಂದ್ರೆ ಯಾವುದಾದ್ರೂ ಒಂದು ಜಿಲ್ಲೆಗೆ ಮಾತ್ರ ನೀವು ಅರ್ಜಿ ಸಲ್ಲಿಸ್ಬೇಕ್ರಿ. ಹುದ್ದೆಗಳ ವರ್ಗೀಕರಣವನ್ನು ಕಂಪ್ಲೀಟ್ ಆಗಿ ನೋಡ್ಕೊಡ್ರಿ. ಅಂದ್ರೆ ನಿಮ್ದು ಕ್ಯಾಟಗರಿಗೆ ಯಾವ ಜಿಲ್ಲೆಯಲ್ಲಿ ಹುದ್ದೆಗಳ ಹೆಚ್ಚಿಗೆ ಅದಾವ, ಆಮೇಲೆ ಯಾವ ಜಿಲ್ಲೆಗೆ ಕಟ್ ಆಫ್ ಕಡಿಮೆ ನಿಲ್ತದ, ಅದೆಲ್ಲವನ್ನ ಸ್ಟಡಿ ಮಾಡಿ ಜಿಲ್ಲೆಯನ್ನ ಆಯ್ಕೆ ಮಾಡ್ಕೊಡ್ರಿ. ಓಕೆ ರೀ. ಒಮ್ಮೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರಿ ಅಂತಂದ್ರೆ ಆಗ್ಲದಂಗ ಅಪ್ಲಿಕೇಶನ್ ನಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇರಂಗಿಲ್ಲ ಸ್ನೇಹಿತರೆ. ಆಪ್ಷನ್ನೇ ಇಲ್ಲ. ಅಪ್ಲಿಕೇಶನ್ ಎಡಿಟ್ ಮಾಡಕ್ಕೆ ಆಪ್ಷನ್ನೇ ಇಲ್ಲ. ಓಕೆ ರೀ. ನೆಕ್ಸ್ಟ್, ಈ ಹುದ್ದೆಗಳಿಗೆ ಸೆಲೆಕ್ಟ್ ಆದ್ಮೇಲೆ ವೇತನ ಶ್ರೇಣಿ ಎಷ್ಟಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಈ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆಯ್ಕೆ ಆದ್ಮೇಲೆ ಪೇಮೆಂಟ್ ಎಷ್ಟಿರ್ತದ, ಸ್ಯಾಲರಿ ಎಷ್ಟಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಪ್ರತಿ ತಿಂಗಳಿಗೆ 37,500 ರೂಪಾಯಿ ಬೇಸಿಕ್ ಪೇಮೆಂಟ್ ಇರ್ತದೆ. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಹಲವಾರು ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ. ಅಲವೆನ್ಸಸ್ ಎಲ್ಲ ಸೇರಿಸಿದ್ರೆ ಒಂದು 50,000 ರೂಪಾಯಿ ತನಕ ನಿಮ್ಮ ಕೈಗೆ ಪೇಮೆಂಟ್ ಸಿಗಬಹುದು. 45ರಿಂದ 50,000 ತನಕ ಪೇಮೆಂಟ್ ನಿಮ್ಮ ಕೈ ಸಿಗಬಹುದ್ರಿ. ನೆಕ್ಸ್ಟ್, ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ PUC ಪಾಸ್ ಆಗಿದ್ರಿ ಅಂದ್ರೆ ಸಾಕು ಸ್ನೇಹಿತರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅಂದ್ರೆ 12ನೇ ತರಗತಿ ಪಾಸ್ ಆಗಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್, PUCಗೆ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಎಜುಕೇಶನ್ ಕ್ವಾಲಿಫಿಕೇಶನ್ ಪಾಸ್ ಮಾಡಿದ್ರೂ ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. PUCಗೆ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಎಜುಕೇಶನ್ ಕ್ವಾಲಿಫಿಕೇಶನ್ಗಳು ಯಾವ್ಯಾವ್ರಿ? CBSE ಆಗಿರ್ಬೋದು ಅಥವಾ ISC ಆಗಿರ್ಬೋದು. CBSE ಅಥವಾ ISC ಈ ಬೋರ್ಡ್ನಿಂದ 12ನೇ ತರಗತಿ ಪಾಸ್ ಆಗಿದ್ರಿ ಅಂತ ತಿಳ್ಕೊಳ್ರಿ, ಅದು ಕೂಡ PUCಗೆ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಎಜುಕೇಶನ್ ಕ್ವಾಲಿಫಿಕೇಶನ್. ನೆಕ್ಸ್ಟ್, ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸ್ತಕ್ಕಂಥ 12ನೇ ತರಗತಿ ಆಗಿರಬಹುದು. ನೆಕ್ಸ್ಟ್, NIOS ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್, ಈ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವಂತ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ
HSC ಅಂದ್ರೆ ಹೈಯರ್ ಸೆಕೆಂಡರಿ ಸ್ಕೂಲಿಂಗ್ ಅಂತ ಬರ್ತದೆ. ಈ ಎಜುಕೇಷನ್ ಕ್ವಾಲಿಫಿಕೇಶನ್ ಆಗಿರಬಹುದು. ಅಥವಾ 2 ವರ್ಷದ ಐಟಿಐ ಕೋರ್ಸ್, 2 ವರ್ಷದ ಐಟಿಐ ಕೋರ್ಸ್ ಜೊತೆಗೆ, ಅಂದ್ರೆ 2 ವರ್ಷ ಏನು ನೀವು ಐಟಿಐ ಕೋರ್ಸ್ ಪಾಸ್ ಮಾಡಿರ್ತೀರಲ್ರಿ, 2 ವರ್ಷದ ಐಟಿಐ ಕೋರ್ಸ್ PUCಗೆ ಈಕ್ವಲೆಂಟ್ ಅಲ್ಲ. PUCಗೆ ಈಕ್ವಲೆಂಟ್ ಯಾವಾಗ ಆಗ್ತದ? NIOS ವತಿಯಿಂದ ನಡೆಸ್ತಕ್ಕಂಥ ಒಂದು ಲ್ಯಾಂಗ್ವೇಜ್ ಒಂದು ಸಬ್ಜೆಕ್ಟ್ ಒಳಗೆ ಪಾಸ್ ಆಗಬೇಕು, ಅಥವಾ PU ಬೋರ್ಡ್ನಿಂದ ನಡೆಸ್ತಕ್ಕಂಥ ಒಂದು ಸಬ್ಜೆಕ್ಟ್ ಒಂದು ಲ್ಯಾಂಗ್ವೇಜ್, ಈ 2 ಬೋರ್ಡ್ಗಳಿಂದ ಯಾವುದಾದ್ರೂ ಒಂದು ಬೋರ್ಡಿನಿಂದ ನೀವು ಒಂದು ಸಬ್ಜೆಕ್ಟ್ ಒಂದು ಲ್ಯಾಂಗ್ವೇಜ್ ಪಾಸ್ ಮಾಡಿದ್ರೆ ITIನೂ ಕೂಡ PUCಗೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಶನ್. ಇನ್ನು ಡಿಪ್ಲೊಮಾ ಕೂಡ PUCಗೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಶನ್ ಸ್ನೇಹಿತರೆ. ಇವಿಷ್ಟು 4 ಪ್ಲಸ್ 5 ಡಿಪ್ಲೊಮಾ, ಇವು 5 ಏನವಲ್ರಿ PUCಗೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಶನ್. ಡಿಪ್ಲೊಮಾ ಏನದಲ್ರಿ, ಡಿಪ್ಲೊಮಾ 2015ಕ್ಕಿಂತ ಹಿಂದಿನ ವರ್ಷಗಳಲ್ಲಿ ನೀವೇನಾದರೂ ಪಾಸ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಅಂಥ ಅಭ್ಯರ್ಥಿಗಳು KPSC ಇಂದ ನಡೆಸುವಂಥ ಇಲಾಖಾ ಪರೀಕ್ಷೆಗಳ ಜೊತೆಗೆ ಕನ್ನಡ ಭಾಷಾ ಪರೀಕ್ಷೆಯನ್ನು ತೆರಗಡೆ ಹೊಂದಬೇಕಾಗ್ತದೆ ಸ್ನೇಹಿತರೆ. ಅಂದರೆ ಇವರು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರಿಬೇಕಾಗ್ತದೆ. ಯಾವಾಗ್ರಿ 2015ಕ್ಕಿಂತ ಹಿಂದೆ ಡಿಪ್ಲೊಮಾ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು. ನೆಕ್ಸ್ಟ್ JOC ಅಂತ ಇನ್ನೂ ಒಂದು ಕೋರ್ಸ್ ಅದ. ಈ JOC ಕೂಡ PUCಗೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಶನ್ ಸ್ನೇಹಿತರೆ. ಅಂದ್ರೆ JOC ಪಾಸ್ ಮಾಡಿದ್ರೂ ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಇಲ್ಲಿ ಮೆನ್ಷನ್ ಮಾಡ್ಯಾರ ನೋಡ್ರಿ, PUC ಅಥವಾ JOC ಅಂಕಗಳನ್ನು ಪರಿಗಣಿಸದೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪರಿಗಣಿಸಿ ಉದ್ಯೋಗಕ್ಕೆ ಆಯ್ಕೆ ಮಾಡುವುದಾದರೆ JOCಯನ್ನ PUCಗೆ ತತ್ಸಮಾನವೆಂದು ಕನಿಷ್ಠ ಶೈಕ್ಷಣಿಕ ಅರ್ಹತೆಗಾಗಿ ಪರಿಗಣಿಸುವುದು ಅಂತ ಕೊಟ್ಟಾರ. ಈ ಏನು ಕಾನ್ಸ್ಟೇಬಲ್ ಹುದ್ದೆಗಳಿಗೆ 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ಳಂಗಿಲ್ಲ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾರೆ, ಆ ಪರೀಕ್ಷೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ಹಾಗಾಗಿ ಈ JOC ಕೂಡ PUCಗೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಶನ್ ರೀ. ಅಂದ್ರೆ JOC ಯಾರು ಪಾಸ್ ಮಾಡಿರ್ತೀರಲ್ರಿ ಅವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ನೇಮಕಾತಿ ಹಂತಗಳಲ್ಲಿ ಫಸ್ಟ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ಬರ್ತದ್ರಿ. ಅದು ಕಂಪಲ್ಸರಿ ಪಾಸ್ ಮಾಡಲೇಬೇಕಾಗ್ತದೆ. ಕೆಲವು ಅಭ್ಯರ್ಥಿಗಳಿಗೆ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾವ ಅಭ್ಯರ್ಥಿಗಳಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ ಅಂತಂದ್ರೆ SSLC ಆಗಿರಬಹುದು ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿದ್ರೆ ಅವರು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ. SSLC ಒಳಗಾಗಿರಬಹುದು ಅಥವಾ ಹೈಯರ್ ಎಜುಕೇಷನ್ ಯಾವುದಾದ್ರೂ ಆಗಿರ್ಬೋದು, ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದ್ರಿ ಅಂತಂದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ. ಇನ್ನು ಕನ್ನಡ ಮೀಡಿಯಂದಲ್ಲೇ ಓದಿದ್ರಿ ಅಂತ ತಿಳ್ಕೊಳ್ರಿ, ಅವರು ಕೂಡ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರ. KPSC ಆಗಿರ್ಬೋದು ಅಥವಾ KE ಆಗಿರ್ಬೋದು, ಇಲ್ಲೇನು ಕೊಟ್ಟನ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ಅಂದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ರೆ ಅಂತ ಅಭ್ಯರ್ಥಿಗಳು ಕೂಡ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ. ಅಂದ್ರೆ KPSC ಆಗಿರ್ಬೋದು, KE ಆಗಿರ್ಬೋದು ಅಥವಾ ಯಾವುದೇ ಎಕ್ಸಾಮಿನೇಷನ್ ಅಥಾರಿಟಿ ಆಗಿರ್ಬೋದು, ಅಂಥವುಗಳು ನಡೆಸ್ತಕ್ಕಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆದ್ರೂ ಕೂಡ ನೀವು ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ. ನೋಡಿ, ಇನ್ನೂ ಒಂದು ಭಾಳ ಜನಕ್ಕೆ ಡೌಟ್ ಇರ್ತಕ್ಕಂಥದ್ದು ಏನಂದ್ರೆ, ಸರ್ ನಾವು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಮಾಡೀವ್ರಿ, ಆದ್ರೆ ನಮ್ಮ ಕಡೆ ಸರ್ಟಿಫಿಕೇಟ್ ಇಲ್ರಿ. ಸರ್ಟಿಫಿಕೇಟ್ ಇರಲಿಲ್ಲ ಅಂತಂದ್ರೆ ನಿಮಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಮಾಡಿರಿ ಅಂತ ಕನ್ಸಿಡರ್ ಮಾಡಂಗಿಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಮತ್ತೊಮ್ಮೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರಿಬೇಕಾಗ್ತದೆ. ಓಕೆ ರೀ. ನೆಕ್ಸ್ಟ್ ಇನ್ನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಗ್ಗೆ ನೋಡೋದಾದ್ರೆ 150 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದ್ರಿ. ಇದು 150 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದ. ಉತ್ತರಗಳ ಟಿಕ್ ಮಾಡುವಂಥ ಕ್ವಶನ್ಗಳಿರ್ತಾವೆ, ಅಂದ್ರೆ MCQ ಕ್ವಶನ್ಗಳಿರ್ತಾವ. ಮಿನಿಮಮ್ 50 ಮಾರ್ಕ್ಸ್ಗಳು ತೊಗೋಬೇಕು. ನೀವು 50 ಮಾರ್ಕ್ಸ್ ನೀವು ಏನಾದರೂ ತೊಗೊಂಡಿರಿ ಅಂತ ತಿಳ್ಕೊಳ್ರಿ, ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆದಂಗ್ರಿ. ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯೊಳಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಂಗಿಲ್ರಿ. ನೆಕ್ಸ್ಟ್
ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ತದನಂತರದಲ್ಲಿ ಡಿಸ್ಕಸ್ ಮಾಡೋಣ್ರಿ. ವಯೋಮಿತಿ ಬಗ್ಗೆ ನೋಡೋಣ ಸ್ನೇಹಿತರೆ. ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಯಾವಾಗಾದ್ರಿ? ಜುಲೈ 22, 2026 ಇದು ಕೊನೆಯ ದಿನಾಂಕ. ಓಕೆ ರೀ. ಈ ದಿನಾಂಕದ ಒಳಗಾಗಿ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕ್ರಿ. ನಿಮಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಓಕೆ ರೀ. ಇನ್ನು 18 ವರ್ಷ ರನ್ನಿಂಗ್ ಇದ್ದವ್ರು ಅರ್ಜಿ ಸಲ್ಲಿಸಕ್ಕೆ ಬರಂಗಿಲ್ಲ. 18 ವರ್ಷ ಕಂಪ್ಲೀಟ್ ಆಗಿರ್ಬೇಕು. ಓಕೆ ರೀ. ಇನ್ನು ಗರಿಷ್ಠ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅಂದ್ರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 33 ವರ್ಷಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಆಮೇಲೆ 2A, 2B, 3A, 3Bಗೆ ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷಗಳು, ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡುವಂಥ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿಯಾಗಿರ್ತದೆ. ಈ ಗರಿಷ್ಠ ವಯೋಮಿತಿ ಒಳಗಡೆನೆ ಒಂದು ಬಾರಿಗಾಗಿ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಬಿಟ್ಟಾರೆ. ಇದನ್ನು ಕೂಡ ಇನ್ಕ್ಲೂಡ್ ಆಗಿರುವಂಥದ್ದು, ಇದರೊಳಗೆ ಸೇರಿಸಿರುವಂಥದ್ದು. ಈ 5 ವರ್ಷಗಳು ಸೇರಿಸೇ 33 ವರ್ಷಗಳು. ಅಂದರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ನಾರ್ಮಲಿ 28 ವರ್ಷ ಗರಿಷ್ಠ ವಯೋಮಿತಿ ಆಗಿತ್ತು. ಇದು 5 ವರ್ಷ ಸೇರಿಸಿ 33 ವರ್ಷ ಮಾಡಿರುವಂಥದ್ದು. ಇದೇ ರೀತಿ ಇವೆರಡಕ್ಕೂ ಕ್ಯಾಟಗರಿಗೂ ಅಪ್ಲಿಕೇಬಲ್ ಮಾಡಿರುವಂಥದ್ದು ಸ್ನೇಹಿತರೆ. ಓಕೆ, ಒಂದು ಬಾರಿಗಾಗಿ ಈ ಗರಿಷ್ಠ ವಯೋಮಿತಿ ಹೆಚ್ಚಿಗೆ ಮಾಡ್ಯಾರ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಜನರಲ್ ಕ್ಯಾಟಗರಿ, ಆಮೇಲೆ ಕ್ಯಾಟಗರಿ 2A, 2B, 3A, 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ಆಮೇಲೆ SC, ST, ಕ್ಯಾಟಗರಿ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ನೀವು ಇನ್ನೊಂದು ಪ್ರಮುಖ ಸೂಚನೆ ಏನು ಅಂತಂದ್ರೆ ಈ ಹುದ್ದೆಗಳಿಗೆ ಕೇವಲ ಪುರುಷ ಅಭ್ಯರ್ಥಿಗಳು ಮಾತ್ರ ಎಲಿಜಿಬಲ್ ಇರುವಂಥದ್ರಿ. ಮಹಿಳಾ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸ್ಲಕ್ಕ ಎಲಿಜಿಬಲ್ ಇರಂಗಿಲ್ಲ. ಹಾಗಾಗಿ ಮಹಿಳಾ ಅಭ್ಯರ್ಥಿಗಳ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಿಲ್ಲ ಸ್ನೇಹಿತರೆ. ಓಕೆ, ಕೇವಲ ಪುರುಷ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್ ಲಿಖಿತ ಪರೀಕ್ಷಾ ವಿಧಾನದ ಬಗ್ಗೆ ನೋಡೋದಾದ್ರೆ ಆಫ್ಲೈನ್ ಮೂಲಕ ಎಕ್ಸಾಮಿನೇಷನ್ ಇರುವಂತದ್ರಿ. OMR ಶೀಟ್ ಕೊಡ್ತಾರ, ಒಂದು OMR ಶೀಟ್ ನಲ್ಲಿ ಉತ್ತರಗಳನ್ನ ಟಿಕ್ ಮಾಡ್ಬೇಕ್ರಿ. ಈ ರೀತಿ ಆಫ್ಲೈನ್ ಮೂಲಕ ಎಕ್ಸಾಮಿನೇಷನ್ ಇರುವಂತದ್ದು. 100 ಮಾರ್ಕ್ಸ್ ಇಂದ ಎಕ್ಸಾಮಿನೇಷನ್ ಇರುವಂತದ್ರಿ. 100 ಮಾರ್ಕ್ಸ್ ಇಂದ ಎಕ್ಸಾಮಿನೇಷನ್ ಇರುವಂತದ್ದು ಅಂದ್ರೆ 100 ಕ್ವಶನ್ಗಳು ಇರ್ತಾವ. ಪ್ರತಿ ಪ್ರಶ್ನೆಗೆ 1 ಅಂಕ ಅಂತ ನಿಗದಿಪಡಿಸಿರ್ತಾರ. ಅಂದ್ರೆ 100 ಅಂಕದ ಎಕ್ಸಾಮಿನೇಷನ್. 1.5 ತಾಸು ಸಮಯಾವಕಾಶ ಇರ್ತದ್ರಿ. ಈ ಎಕ್ಸಾಮ್ ಅನ್ನ 1.5 ತಾಸೊಳಗೆ ಬಿಡಿಸ್ಬೇಕು. ಇಲ್ಲಿ ಸಬ್ಜೆಕ್ಟ್ ಕೊಟ್ಟಾರ್ರಿ. ಯಾವ್ಯಾವ ಸಬ್ಜೆಕ್ಟ್ಗಳ ಮೇಲೆ ಪ್ರಶ್ನೆಗಳು ಕೇಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಇವಿಷ್ಟು ಸಬ್ಜೆಕ್ಟ್ಗಳು, ಇವಿಷ್ಟು ವಿಷಯಗಳ ಮೇಲೆ ಪ್ರಶ್ನೆಗಳು ಕೇಳ್ತಾರ ಸ್ನೇಹಿತರೆ. ಓಕೆ ರೀ. ಈ ಎಕ್ಸಾಮ್ ಯಾವಾಗಿರ್ತದ ಅಂದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಯಾವಾಗಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸೆಪ್ಟೆಂಬರ್ 6, 2026 ಬೆಳಿಗ್ಗೆ 10:00 ಮಧ್ಯಾಹ್ನ 12 ಗಂಟೆ ತನಕ ಎಕ್ಸಾಮಿನೇಷನ್ ಇರುವಂಥದ್ರಿ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂಥದ್ದು. ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಏನದಲ್ರಿ ನಂತರದ ದಿನಗಳಲ್ಲಿ ತಿಳಿಸಲಾಗುವುದು ಅಂತ ಮೆನ್ಷನ್ ಮಾಡಿರುವಂಥದ್ರಿ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಸೆಪ್ಟೆಂಬರ್ 6, 2026 ಬೆಳಿಗ್ಗೆ 10:00 12 ಗಂಟೆ ತನಕ ನಡೆಸಲಾಗುವುದು ಅಂತ ಟೆಂಟೇಟಿವ್ ಡೇಟ್ ಅನ್ನ ಕೊಟ್ಟಿರುವಂಥದ್ರಿ. ಈ ಪ್ರಶ್ನೆ ಪತ್ರಿಕೆಯೊಳಗ MCQ ಪ್ರಶ್ನೆಗಳಿರ್ತಾವ್ರಿ. MCQ ಪ್ರಶ್ನೆಗಳಿರ್ತಾವ ಅಂದ್ರೆ ABCD ಅಂತ 4 ಆಯ್ಕೆಗಳಿರ್ತಾವ. ಅದರೊಳಗೊಂದು 4 ಆಪ್ಷನ್ಗಳಿರ್ತಾವ. ಅದರೊಳಗೊಂದು ಸರಿಯಾದ ಉತ್ತರ ಇರ್ತದ. ಆ ಉತ್ತರ ನೀವು ಟಿಕ್ ಮಾಡ್ಬೇಕು. ಸರಿಯಾದ ಉತ್ತರ ಟಿಕ್ ಮಾಡಿರಿ ಅಂದ್ರೆ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ನೀಡ್ತಾರೆ. ಇನ್ನು ಒಂದು 5ನೇ ಆಪ್ಷನ್ ಕೂಡ ಕೊಟ್ಟಿರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ. ಈ 5ನೇ ಆಪ್ಷನ್ ಎದಕ್ಕೆ ಕೊಟ್ಟಿರ್ತಾರ ಅಂತಂದ್ರೆ ನಿಮಗೆ ಆನ್ಸರ್ ಏನು ಗೊತ್ತಿರಲಿಲ್ಲ ಅಂತ ತಿಳ್ಕೊಡ್ರಿ. ಈ 5ನೇ ಆಪ್ಷನ್ ಟಿಕ್ ಮಾಡ್ಬೇಕ್ರಿ. ಈ 4 ಆಪ್ಷನ್ದೊಳಗೆ ಯಾವ್ದು ಆನ್ಸರ್ ಆದಂತ ನಿಮ್ಗೆ ಗೊತ್ತಿರಲಿಲ್ಲ ಅಂತಂದ್ರೆ 5ನೇ ಆಪ್ಷನ್ ಕಡ್ಡಾಯವಾಗಿ ಟಿಕ್ ಮಾಡಲೇಬೇಕ್ರಿ. ಟೈಮ್ ಈ ಏನು ಎಕ್ಸಾಮಿನೇಷನ್ 12 ಗಂಟೆ ಟೈಮ್ ಅದಲ್ಲ, ಅದ್ರ ಮೇಲೆ ನೆಕ್ಸ್ಟ್ 5 ನಿಮಿಷ ಇದಕ್ಕಂತಾನೆ ಬಿಡ್ತಾರೆ, ಟಿಕ್ ಮಾಡಕ್ಕಂತಾನೆ ಬಿಡ್ತಾರೆ. ಇನ್ ಕೇಸ್ ಈ 5ನೇ ಆಪ್ಷನ್ ಟಿಕ್ ಮಾಡಲಿಲ್ಲ ಅಂತ ತಿಳ್ಕೊಳ್ರಿ 0.25 ಮಾರ್ಕ್ಸ್ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ ಡಿಡಕ್ಟ್ ಮಾಡ್ತಾರೆ. ನೋಡ್ರಿ, ಇಲ್ಲಿ ABCD ಆಪ್ಷನ್ದೊಳಗೆ ತಪ್ಪು ಉತ್ತರ ನೀವು ಟಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ. ಆವಾಗೂ ಪ್ರತಿ ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರ. ಇಲ್ಲಿ ಆಪ್ಷನ್ ಇವು 4 ಆಪ್ಷನ್ದೊಳಗೆ ಯಾವ್ದು ಆನ್ಸರ್ ಅದಂತ ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ಈ ಆಪ್ಷನ್ ಟಿಕ್ ಮಾಡ್ಬೇಕು. ಈ ಆಪ್ಷನ್ ಟಿಕ್ ಮಾಡಲಿಲ್ಲ ಅಂದ್ರೆ ಆಗ್ಲೂ ಕೂಡ ನಿಮಗೆ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ನೆನಪಿರ್ಲಿ. ಈ ಆಪ್ಷನ್ ಬಗ್ಗೆ ನೆನಪಿರ್ಲಿ. ಓಕೆ ರೀ.
ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು. ಈ ಎಕ್ಸಾಮಿನೇಷನ್ಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು ರೀ. ಈ ಲಿಖಿತ ಪರೀಕ್ಷೆ ಒಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ ದೇಹ ದಾಢ್ಯತೆ ಪರೀಕ್ಷೆ ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟಿಗೆ ಸೆಲೆಕ್ಟ್ ಮಾಡ್ತಾರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬಗ್ಗೆ ನೋಡೋದಾದ್ರೆ ಪುರುಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳ ಎತ್ತರ ನೋಡ್ರಿ ಕನಿಷ್ಠ 168 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರ್ಬೇಕ್ರಿ. ಇವ್ರದ್ದು ಹೈಟ್ ಎಷ್ಟು ಇರ್ಬೇಕ್ರಿ? 168 ಸೆಂಟಿಮೀಟರ್. ಎದೆ ಸುತ್ತಳತೆ 81 ಸೆಂಟಿಮೀಟರ್ ಇರ್ಬೇಕ್ರಿ. ಮಿನಿಮಮ್ 81 ಸೆಂಟಿಮೀಟರ್ ಎದೆ ಸುತ್ತಳತೆ ಇರ್ಬೇಕು. ಎದೆ ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗಂಗಿರ್ಬೇಕು. ಅಂದ್ರೆ ಎದೆ ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗಿ 86 ಸೆಂಟಿಮೀಟರ್ ಬರುವಂತ ಇರ್ಬೇಕು ಸ್ನೇಹಿತರೆ. ಓಕೆ ರೀ. ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಕೇವಲ 81 ಸೆಂಟಿಮೀಟರ್ ಎದೆ ಸುತ್ತಳತೆ ಇರಬೇಕು. ಎದೆ ಹಿಗ್ಗಿಸಿದಾಗ ಅಥವಾ ಎದೆ ವಿಸ್ತರಿಸಿದಾಗ 5 ಸೆಂಟಿಮೀಟರ್ ವಿಸ್ತರಣೆಯಾಗಿ 86 ಸೆಂಟಿಮೀಟರ್ ಬರ್ತಿರ್ಬೇಕು ಸ್ನೇಹಿತರೆ. ಓಕೆ ರೀ. ಇದು ಸ್ಟ್ಯಾಂಡರ್ಡ್. ನೆಕ್ಸ್ಟ್, ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡುವಂತ ಬುಡಕಟ್ಟು ಪುರುಷ ಅಭ್ಯರ್ಥಿಗಳ ಹೈಟ್ ಏನದಲ್ರಿ ಕನಿಷ್ಠ ಅವ್ರದ್ದು ಎತ್ತರ 155 ಸೆಂಟಿಮೀಟರ್ ಇದ್ರೆ ಸಾಕು ಸ್ನೇಹಿತರೆ, ಅವ್ರ ಅರ್ಜಿ ಸಲ್ಲಿಸಬಹುದು. 155 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಬೇಕು. ಇನ್ನು ಎದೆ ಸುತ್ತಳತೆ 70 ಸೆಂಟಿಮೀಟರ್ ಇರ್ಬೇಕ್ರಿ. ಇವ್ರದ್ದು ಎದೆ ಸುತ್ತಳತೆ 70 ಸೆಂಟಿಮೀಟರ್ ಇರಬೇಕು. ಎದೆ ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗಿ 75 ಸೆಂಟಿಮೀಟರ್ ಬರುವಂತಿರ್ಬೇಕು. ಓಕೆ ರೀ. ಇದು ಫಿಸಿಕಲ್ ಸ್ಟ್ಯಾಂಡರ್ಡ್. ಈ ರೀತಿ ನಿಮ್ದು ಫಿಸಿಕಲ್ ಇರಲೇಬೇಕು ಸ್ನೇಹಿತರೆ. ಈ ಹೈಟ್ ಮತ್ತು ಚೆಸ್ಟ್ ನಾಗ ನೀವು ಪಾಸ್ ಆದ್ರಿ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ತಗೊಳ್ತಾರ. ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ತಗೊಳ್ತಾರೆ. ಈ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಕೂಡ ನೀವು ಪಾಸ್ ಆಗ್ಬೇಕಾಗ್ತದ್ರಿ. ಪುರುಷ ಅಭ್ಯರ್ಥಿಗಳಿಗೆ ರೀ ಇದು ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ರನ್ನಿಂಗ್ ಇರ್ತದ. 1600 ಮೀಟರ್ ರನ್ನಿಂಗ್ ಇರ್ತದ. 6 ನಿಮಿಷ 30 ಸೆಕೆಂಡ್ದೊಳಗೆ ಕಂಪ್ಲೀಟ್ ಮಾಡ್ಬೇಕ್ರಿ. ಈ ರನ್ನಿಂಗ್ ಅನ್ನ ನೀವು 6 ನಿಮಿಷ 30 ಸೆಕೆಂಡ್ದೊಳಗೆ ಕಂಪ್ಲೀಟ್ ಮಾಡ್ಬೇಕು. ನೆಕ್ಸ್ಟ್, ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಎರಡರದೊಳಗೆ ಯಾವ್ದಾದ್ರು ಒಂದನ್ನ ನೀವು ಪಾಸ್ ಮಾಡಲೇಬೇಕು ಸ್ನೇಹಿತರೆ. ಉದ್ದ ಜಿಗಿತನಾದ್ರೂ ಪಾಸ್ ಮಾಡಬೇಕು ಅಥವಾ ಎತ್ತರ ಜಿಗಿತನಾದ್ರೂ ಪಾಸ್ ಮಾಡಬೇಕು. ಉದ್ದ ಜಿಗಿತ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂಗೆ ಜಿಗಿಬೇಕು. ಅಂದ್ರೆ 3.80ಕ್ಕಿಂತ ಹೆಚ್ಚಿಗೆ ಉದ್ದ ಜಿಗಿಬೇಕ್ರಿ. ನೆಕ್ಸ್ಟ್ 1.20 ಮೀಟರ್ಗಿಂತ ಎತ್ತರ ಜಿಗಿಬೇಕು. ಓಕೆ ರೀ. ಈ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಎರಡರೊಳಗೆ ನೀವು ಒಂದನ್ನ ನೀವು ಪಾಸ್ ಮಾಡಬೇಕು. 3 ಅವಕಾಶ ಕೊಡ್ತಾರೆ ನಿಮಗೆ. ನೆಕ್ಸ್ಟ್, ಗುಂಡು ಎಸೆತ 7.26 kg ಗುಂಡು ಇರ್ತದ. 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂಗ ಅಂದ್ರೆ 5.60 ಮೀಟರ್ಗಿಂತ ಹೆಚ್ಚಿಗೆ ಗುಂಡನ್ನ ದೂರ ಎಸಿಬೇಕು ಸ್ನೇಹಿತರೆ. ಇದಕ್ಕೂ ಕೂಡ 3 ಅವಕಾಶ ಕೊಡ್ತಾರೆ. ಈ ಗುಂಡು ಎಸೆತ ಕೂಡ ಪಾಸ್ ಮಾಡ್ಬೇಕು ಸ್ನೇಹಿತರೆ. ನೆಕ್ಸ್ಟ್, ಮಾಜಿ ಸೈನಿಕ ಅಭ್ಯರ್ಥಿಗಳ ಬಗ್ಗೆ ನೋಡೋದಾದ್ರೆ 400 ಮೀಟರ್ ರನ್ನಿಂಗ್ ಇರ್ತದ. 2 ನಿಮಿಷದೊಳಗೆ ಕಂಪ್ಲೀಟ್ ಮಾಡ್ಬೇಕು. ಉದ್ದ ಜಿಗಿತ 2.50 ಮೀಟರ್ಗಿಂತ ಹೆಚ್ಚಿಗೆ ಉದ್ದ ಜಿಗಿಬೇಕು. ಆಮೇಲೆ ಎತ್ತರ ಜಿಗಿತ 0.90 ಮೀಟರ್ಗಿಂತ ಎತ್ತರ ಜಿಗಿಬೇಕು. ಅಂದ್ರೆ ಹೆಚ್ಚಿಗೆ ಎತ್ತರ ಜಿಗಿಬೇಕು. ಇವೆರಡರೊಳಗೆ ಒಂದು ಪಾಸ್ ಮಾಡಬೇಕು. ಗುಂಡು ಎಸೆತ 4 kg ಗುಂಡು ಇರ್ತದ. 3.75 ಮೀಟರ್ಗಿಂತ ದೂರ ಈ ಗುಂಡನ್ನ ಎಸಿಬೇಕು ಸ್ನೇಹಿತರೆ. ಇವು ಕೂಡ 3 ಅವಕಾಶಗಳು ಇರ್ತಾವೆ. ಓಕೆ ರೀ. ಇದು ಸಹಿಷ್ಣುತಾ ಪರೀಕ್ಷೆ ಸ್ನೇಹಿತರೆ. ಇದರಲ್ಲಿಯೂ ನೀವು ಪಾಸ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್, ಒಂದು ಹುದ್ದೆಗೆ 2 ಜನ ಅಭ್ಯರ್ಥಿಗಳಂತೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಒಂದು ಹುದ್ದೆಗೆ 2 ಜನ ಅಭ್ಯರ್ಥಿಗಳಂತೆ ಮೆಡಿಕಲ್ ಎಕ್ಸಾಮಿನೇಷನ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಓಕೆ ರೀ. ಈ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ನೀವು ಪಾಸ್ ಮಾಡ್ಬೇಕು. ಮೆಡಿಕಲ್ ಎಕ್ಸಾಮಿನೇಷನ್ ಪಾಸ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್, ಡಾಕ್ಯುಮೆಂಟ್ಸ್ ಪಾರ್ಟ್ ಒಳಗೆ ಸ್ನೇಹಿತರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ರೀ. ಉದ್ಯೋಗಕ್ಕಾಗಿ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಮಾತ್ರ ಪರಿಗಣಿಸಲಾಗುವುದು ಅಂತ ಮೆನ್ಷನ್ ಮಾಡ್ಯಾರ. ನೀವು ಎಜುಕೇಷನ್ಗಾಗಿ ಅಥವಾ ಯಾವುದೇ ಫೆಸಿಲಿಟಿ ಪಡ್ಕೊಳ್ಳುವುದಕ್ಕಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತೆಗೆಸ್ಕೊಂಡಿದ್ರಿ ಅಂತ ತಿಳ್ಕೊಳ್ರಿ. ಆ ಆದಾಯ ಪ್ರಮಾಣ ಪತ್ರ ಈ ಅಪ್ಲಿಕೇಶನ್ ಹಾಕಕ್ಕೆ ನಡೆಯಂಗಿಲ್ಲ ಸ್ನೇಹಿತರೆ. ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಉದ್ಯೋಗಕ್ಕಾಗಿ ಎಂಪ್ಲಾಯ್ಮೆಂಟ್ಗಾಗಿ ಅಂತಾನೆ ತೆಗೆಸ್ಬೇಕು ನೀವು. ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಏನದಲ್ರಿ ಶಿಕ್ಷಣಕ್ಕಾಗಿ ಅಂತ ಅಥವಾ ಇತರೆ ಸೌಲಭ್ಯ ಪಡೆಯೋದಕ್ಕಾಗಿ ಏನಾದರೂ ತೆಗೆದಿದ್ರಿ ಅಂತ ತಿಳ್ಕೊಳ್ರಿ, ಈ ಸರ್ಟಿಫಿಕೇಟ್ ನಡೆಯಂಗಿಲ್ರಿ. ಉದ್ಯೋಗಕ್ಕಾಗಿ ಅಂತಾನೆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ತೆಗಿಬೇಕು ಸ್ನೇಹಿತರೆ, ನೆನಪಿರ್ಲಿ. ನೆಕ್ಸ್ಟ್, ಪ್ರಾಧಿಕಾರದೊಡನೆ ಪತ್ರ ವ್ಯವಹಾರ ಮಾಡಬೇಕಾಗಿತ್ತು ಅಂತ ತಿಳ್ಕೊಳ್ಳಿ. ಅಧಿಕಾರವು ಅಭ್ಯರ್ಥಿಗಳೊಂದಿಗೆ ಅಂದ್ರೆ ಕೆಇಎ ಅಥಾರಿಟಿ ಅಭ್ಯರ್ಥಿಗಳಿಗೆ ಯಾವುದೇ ಪತ್ರ ವ್ಯವಹಾರ
ನಡೆಸುವುದಿಲ್ಲ. ಆದುದರಿಂದ ಅಭ್ಯರ್ಥಿಗಳ ಅರ್ಜಿ ಭರ್ತಿ ಮಾಡಬೇಕಾದ್ರೆ ಜಾಗರೂಕತೆಯಿಂದ ಭರ್ತಿ ಮಾಡಬೇಕು. ಆಮೇಲೆ ಅಭ್ಯರ್ಥಿಗಳ ಪ್ರಾಧಿಕಾರದೊಡನೆ ಅಂದ್ರೆ ಕೆಇಎದೊಡನೆ ಸಂಪರ್ಕಿಸಲೇಬೇಕಾದಂಥ ಸಂದರ್ಭ ಏನಾದರೂ ಬಂತು ಅಂದ್ರೆ ತಮ್ಮ ಮನವಿಯು ಈ ಕೆಳಕಂಡ ಮಾಹಿತಿಗಳನ್ನು ಹೊಂದಿರಬೇಕು. ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡುವಂಥ ಪರಿಸ್ಥಿತಿ ಬಂದರೆ ಅರ್ಜಿ ಸಂಖ್ಯೆ ಮತ್ತು ಹುದ್ದೆ ಹೆಸರು, ಅಭ್ಯರ್ಥಿಯ ಪೂರ್ಣ ಹೆಸರು, ಅರ್ಜಿಯಲ್ಲಿ ನಮೂದಿಸಿರುವ ಅಂಚೆ ವಿಳಾಸ, ಈ 3 ಮಾಹಿತಿಯನ್ನು ಕಂಪಲ್ಸರಿ ಒಳಗೊಂಡಿರ್ಬೇಕು ಸ್ನೇಹಿತರೆ. ಓಕೆ ರೀ. ಉದಾಹರಣೆಗಾಗಿ ಈಗ ಮೇಲ್ ಮಾಡ್ತಿದ್ದೀರಿ ಅಂತ ತಿಳ್ಕೊಳ್ಳಿ. ಆ ಮೇಲ್ನಲ್ಲಿ ಈ 3 ಮಾಹಿತಿಯನ್ನು ಒಳಗೊಂಡಿರ್ಬೇಕು ಸ್ನೇಹಿತರೆ. ಒಳಗೊಂಡು ನೆಕ್ಸ್ಟ್ ನಿಮ್ದು ಏನು ಪ್ರಾಬ್ಲಮ್ ಅದ ಅದನ್ನು ಬರೆದಗಿಸಿಂದ ಮೇಲ್ ಮಾಡಬಹುದು. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ರೆಡಿ ಇಟ್ಕೊಳ್ಬೇಕಂತ ಇಲ್ಲಿ ಡಾಕ್ಯುಮೆಂಟ್ಗಳ ಲಿಸ್ಟ್ ಕೊಟ್ಟಾರ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ವಿಶೇಷ ಸೂಚನೆಗಳಲ್ಲಿ ಅಭ್ಯರ್ಥಿಗಳ ಅಪ್ಲಿಕೇಶನ್ ಫೀ ತುಂಬಿರ್ತೀರಿ. ಅಪ್ಲಿಕೇಶನ್ ಫೀ ತುಂಬಿದ ಮೇಲೆ ಒಂದು ರಿಸಿಟ್ ಜನರೇಟ್ ಆಗ್ತದ್ರಿ. ಆ ರಿಸಿಟನ್ನು ಪ್ರಿಂಟ್ ತೆಕ್ಕೊಂಡು ನಿಮ್ಮ ಕಡೆ ಈ ನೇಮಕಾತಿ ಹಂತ ಮುಗಿಯೋ ತನಕ ಇಟ್ಕೊಳ್ಬೇಕು. ಇದ್ರ ಜೊತೆಗೆ ನೀವೇನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರಲ್ಲ, ಆ ಸಬ್ಮಿಟ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ದ ಕಾಪಿ ಕೂಡ ನಿಮ್ಮ ಕಡೆ ಇಟ್ಕೊಳ್ಬೇಕು ಸ್ನೇಹಿತರೆ. ಈ ನೇಮಕಾತಿ ಹಂತ ಮುಗಿಯೋ ತನಕ ಇವೆರಡು ಡಾಕ್ಯುಮೆಂಟ್ಸ್ಗಳು ನೀವು ಮೇಂಟೈನ್ ಮಾಡ್ಬೇಕು ಸ್ನೇಹಿತರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೆಇಎ ಅಥಾರಿಟಿದು ಇಲ್ಲಿ ಹೆಲ್ಪ್ಲೈನ್ ನಂಬರ್ ಕೊಟ್ಟಾರ. ಬೆಳಿಗ್ಗೆ 10ರಿಂದ ಸಾಯಂಕಾಲ 6 ಗಂಟೆ ತನಕ ಯಾವಾಗಲೂ ಬೇಕಾದ್ರೂ ನೀವು ಕಾಲ್ ಮಾಡಬಹುದು ರೀ. ಇದಿಷ್ಟು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಕೆಇಎ ಇಂದ ಹೊರಡಿಸಿರುವಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.